ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಶಿವಾನಿ ರೆಸಿಪಿ. ಸ್ನೇಹಿತರೆ, ನಾನಿವತ್ತು ನಿಮಗೆ ಇಡ್ಲಿ ಜೊತೆ ಹಾಗೂ ದೋಸೆ ಜೊತೆ ನೀವು ಯಾವ ರೀತಿ ಒಂದು ಚಟ್ನಿನ ಮಾಡ್ಕೊಳ್ಬೇಕು ಅಂತ ತಿಳಿಸ್ಕೊಡ್ತೇನೆ ಬನ್ನಿ. ಮೊದಲಿಗೆ ನಾನಿಲ್ಲಿ ಶೇಂಗಾ ಹಾಗೂ ಪುಟಾಣಿ ಹಾಗೂ ಸ್ವಲ್ಪ ಮೆಣಸಿನ್ಕಾಯಿ 3 ಇಂಗ್ರೀಡಿಯೆಂಟ್ಸ್ನ ತೊಗೊಂಡಿರೋದು. ನಾನು ಮೊದಲಿಗೆ ಶೇಂಗಾ ಹಾಗೂ ಪುಟಾಣಿನ ಫ್ರೈ ಮಾಡ್ಕೊಂಡಿರೋದು ಸ್ನೇಹಿತರೆ. ಹಾಗೂ ಈಗ ನಾನು 3 ಇಂಗ್ರೀಡಿಯೆಂಟ್ಸ್ನ ಮಿಕ್ಸಿ ಜಾರ್ ಒಳಗಡೆ ಹಾಕೋತಾ ಇರೋದು ನೋಡಿ. ಈ ರೀತಿ ಮಿಕ್ಸಿ ಜಾರ್ ಒಳಗಡೆ ಹಾಕೊಂಡ್ಬಿಡಿ, ತುಂಬಾ ಟೇಸ್ಟಿಯಾಗಿ ಒಂದು ಚಟ್ನಿ ರೆಡಿ ಆಗೋಗ್ಬಿಡುತ್ತೆ ಸ್ನೇಹಿತರೆ. ಹಾಗೂ ಇದ್ರೊಳಗಡೆ ನಾನು ಸ್ವಲ್ಪ ಫ್ರೆಶ್ ಆಗಿರುವಂಥ ಕೊತ್ತಂಬರಿ ಸೊಪ್ಪನ್ನು ಇದ್ರೊಳಗಡೆ ಕಟ್ ಮಾಡಿಕೊಂಡು ಆ್ಯಡ್ ಮಾಡ್ಕೊಂಡ್ಬಿಡಿ ಸ್ನೇಹಿತರೆ. ಹಾಗೂ ಸ್ವಲ್ಪ ಪ್ರಮಾಣದಲ್ಲಿ ಇದ್ರೊಳಗಡೆ ನೀರನ್ನ ನಾನು ಹಾಕೋತಾ ಇರೋದು ನೋಡಿ. ನೀರನ್ನ ಹಾಕ್ಕೊಂಡು ಇದನ್ನು ಚೆನ್ನಾಗಿ ನೈಸಾಗಿ ರುಬ್ಕೊಂಡು ಬನ್ನಿ ನೋಡಿ. ಇವಾಗ ಚಟ್ನಿ ರೆಡಿ ಆಗ್ತಾ ಇರುವಂಥದ್ದು ನಾನು ನೈಸಾಗಿ ರುಬ್ಕೊಂಡು ಬಂದಿರೋದಾಗಿದೆ ಸ್ನೇಹಿತರೆ. ಆ್ಯಂಡ್ ಇದಕ್ಕೆ ಒಗ್ಗರಣೆ ಯಾವ ರೀತಿ ಹಾಕ್ಕೊಳ್ಬೋದು ಅಂತ ತಿಳಿಸ್ಕೊಡ್ತೇನೆ ಬನ್ನಿ. ತುಂಬಾ ಈಸಿಯಾಗಿ ಹಾಗೂ ಕ್ವಿಕ್ಕಾಗಿ ಮಾಡುವಂಥ ಚಟ್ನಿ ಇದು. ಆ್ಯಂಡ್ ಹೋಟೆಲ್ ಸ್ಟೈಲ್ಗಿಂತ ತುಂಬಾ ಒಳ್ಳೆಯದು ಆ್ಯಂಡ್ ತುಂಬಾ ಹೆಲ್ತಿ ಸ್ನೇಹಿತರೆ. ನೋಡಿ, ಒಂದು ಚಿಕ್ಕ ಪಾತ್ರೆನ ತೊಗೊಂಡು ಅದರೊಳಗಡೆ ನಾನು ಇವಾಗ ಒಗ್ಗರಣೆನ ಹಾಕೋತಾ ಇರೋದು. ಈ ಒಂದು ಪ್ಯಾನ್ ಸ್ವಲ್ಪ ಬಿಸಿ ಆದ ತಕ್ಷಣ 1 2 ಸ್ಪೂನಷ್ಟು ಇದ್ರೊಳಗಡೆ ಎಣ್ಣೆನ ಹಾಕ್ಕೊಳ್ತಾ ಇರೋದು ಸ್ನೇಹಿತರೆ. ಎಣ್ಣೆ ಸ್ವಲ್ಪ ಬಿಸಿ ಆಗೋದಕ್ಕೆ ಬಿಟ್ಬಿಡಿ. ಹಾಗೆ ಎಣ್ಣೆ ಬಿಸಿ ಆದ ತಕ್ಷಣ ಏನೆಲ್ಲ ಇದರೊಳಗಡೆ ಆ್ಯಡ್ ಮಾಡ್ಕೊಳ್ಬೇಕು ಅಂತ ತಿಳಿಸ್ಕೊಡ್ತೇನೆ ಬನ್ನಿ. ಮೊದಲಿಗೆ ನಾನಿಲ್ಲಿ ಸಾಸಿವೆ ಹಾಗೂ ಜೀರಿಗೆನ ಆ್ಯಡ್ ಮಾಡ್ಕೊಳ್ತಾ ಇರೋದು ನೋಡಿ. ಇದೇ ರೀತಿ ಎಣ್ಣೆ ಒಳಗಡೆ ಹಾಕ್ಕೊಂಡ್ಬಿಡಿ. ಆ್ಯಂಡ್ ನೆಕ್ಸ್ಟ್ ಇದ್ರೊಳಗಡೆ ನಾನು ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಕೂಡ ಆ್ಯಡ್ ಮಾಡ್ಕೊಳ್ತಾ ಇರೋದು. ಕರಿಬೇವಿನ ಸೊಪ್ಪು ಕೂಡ ನಮಗೆ ತುಂಬ ಒಳ್ಳೆ ಟೇಸ್ಟ್ ಕೊಡುತ್ತೆ. ಸ್ವಲ್ಪ ಹಾಕ್ಕೊಂಡ್ಬಿಡಿ. ಹಾಗೂ ನಾನು ಇದ್ರೊಳಗಡೆ 1 3 ಬ್ಯಾಡಗೆ ಮೆಣಸಿನ್ಕಾಯಿನ ಆ್ಯಡ್ ಮಾಡ್ಕೋತಾ ಇರೋದು. ಇದ್ರೊಳಗಡೆ ಚೆನ್ನಾಗಿ ಈ 3 ಇಂಗ್ರೀಡಿಯೆಂಟ್ಸ್ನ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಬಿಡಿ. ಈ ರೀತಿ ಒಂದು ಚಿಕ್ಕ ಸ್ಪೂನ ಸಹಾಯದಿಂದ ನೋಡಿ ನಾನು ಈ ರೀತಿ ಮಿಕ್ಸ್ ಮಾಡ್ಕೋತಾ ಇರೋದು. ಈ 3 ಇಂಗ್ರೀಡಿಯೆಂಟ್ಸ್ ಎಣ್ಣೆ ಒಳಗಡೆ ಚೆನ್ನಾಗಿ ಫ್ರೈ ಆದ ತಕ್ಷಣ ಒಗ್ಗರಣೆ ನಾವು ಯಾವ ಚಟ್ನಿ ಒಳಗಡೆ ನಾವು ಹಾಕ್ಕೊಳ್ಬೋದು. ಗ್ಯಾಸ್ ಮೇಲೆ ಈ ಒಂದು ಚಟ್ನಿನ ಇಟ್ಕೊಳ್ಳೋದಕ್ಕೆ ಹೋಗಬೇಡಿ ಸ್ನೇಹಿತರೆ. ಡೈರೆಕ್ಟಾಗಿ ಒಗ್ಗರಣೆನ ಚಟ್ನಿ ಒಳಗಡೆ ಹಾಕ್ಕೊಂಡ್ಬಿಡಿ. ನೋಡಿ, ಇವಾಗ ಈ ಒಂದು ಒಗ್ಗರಣೆ ರೆಡಿಯಾಗಿರುವಂಥದ್ದು ಹಾಗೂ ನಮ್ಮ ಚಟ್ನಿ ಕೂಡ ರೆಡಿಯಾಗಿದೆ ಸ್ನೇಹಿತರೆ ಸರ್ವ್ ಮಾಡೋದಕ್ಕೆ. ನಿಮಗೂ ಕೂಡ ಇವತ್ತಿನ ಈ ಒಂದು ಚಟ್ನಿ ರೆಸಿಪಿ ಇಷ್ಟವಾದರೆ ಲೈಕ್ ಆ್ಯಂಡ್ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಿದ್ರೆ ಸ್ನೇಹಿತರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು ಈ ವಿಡಿಯೋ ನೋಡೋದಕ್ಕಾಗಿ.